ಇನ್ನು ಡಿ.ಕೆ. ಶಿವಕುಮಾರ್ ಅವರನ್ನ ಸಿಎಲ್ಪಿ ಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಆಯ್ಕೆ ಮಾಡುವಂತ ಆ ಒಂದು ಪ್ರಕ್ರಿಯೆಗೂ ಕೂಡ ಇದೀಗ ಕ್ಷಣಗಣನೆ ಆರಂಭ ಆಗ್ತಾ ಇದೆ. ಆ ಕಾರಣಕ್ಕಾಗಿನೇ ಸದ್ಯ ಖಾಸಗಿ ಹೋಟೆಲ್ನಲ್ಲಿ ಸಭೆಯಲ್ಲಿದ್ರಲ್ಲ ಡಿ.ಕೆ. ಶಿವಕುಮಾರ್ ವಿಧಾನಸೌಧದ ಕಡೆಗೆ ಹೊರಟಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ವಿಧಾನಸೌಧದ ಕಡೆಗೆ ಈಗ ಸಿಎಲ್ಪಿ ಸಭೆಯಲ್ಲಿ ಭಾಗಿಯಾಗುವಂತ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಹೋಗ್ತಾ ಇದ್ದಾರೆ. ಸಹಜವಾಗಿ ಎಲ್ಲರ ಕಣ್ಣು ಕೂಡ ಈಗ ಡಿ.ಕೆ. ಶಿವಕುಮಾರ್ ಅವರ ಮೇಲೇನೆ ನೆಟ್ಟಿರುತ್ತೆ. ಯಾಕಂತಂದ್ರೆ ಈ ಸಂದರ್ಭದಲ್ಲಿ ಅವರೇ ಈಗ ಎಲ್ಲರ ನಿರೀಕ್ಷೆ, ಎಲ್ಲರ ಗಮನ ಇರುವಂತಹ ವ್ಯಕ್ತಿ ಡಿ.ಕೆ. ಶಿವಕುಮಾರ್. ಸದ್ಯ ಅವರೀಗ ವಿಧಾನಸೌಧದ ಕಡೆಗೆ ಹೊರಡ್ತಾ ಇದ್ದಾರೆ. ನಾವೆಲ್ಲ ಸಮಯ ಸಂದರ್ಭವನ್ನು ಕೂಡ ನೋಡ್ತಾ ಇದ್ದೀವಿ. ಅವರ ಕೆಲ ಅಭಿಮಾನಿಗಳು ಹೋಟೆಲ್ ಬಳಿಯೂ ಕೂಡ ಬಂದಿದ್ರು. ಆಮೇಲೆ ಮಾಧ್ಯಮದವರು ಕೂಡ ಇದ್ರು. ಏನು ರಿಯಾಕ್ಷನ್ನು ಮತ್ತೊಂದು ಏನಿರಲಿಲ್ಲ. ಸೀದಾ ಡಿ.ಕೆ. ಶಿವಕುಮಾರ್ ಅವರು ಹೊರಟಿದ್ದಾರೆ. ಆ ಸನ್ನಿವೇಶವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಆಮೇಲೆ ಇವ್ರ ಜೊತೆಗೆ ಹೈಕಮಾಂಡ್ ಕಡೆಯಿಂದ ಬಂದಿರುವಂಥವ್ರು ಅಂತಂದರೆ ರಣದೀಪ್ ಸುರ್ಜೇವಾಲಾ, ಕೆ.ಸಿ. ವೇಣುಗೋಪಾಲ್ ಅವರೇನು ಹೊರಟಂಥ ರೀತಿಯಾಗಿ ಕಂಡು ಬರ್ತಾ ಇಲ್ಲ. ಬಹುಶಃ ವೀಕ್ಷಕರಾಗಿ ಇವರೇ ಇರ್ತಾರೋ ಅಥವಾ ಬೇರೆ ಇನ್ಯಾರು ಬಂದಿದ್ದಾರೋ ಅನ್ನುವಂಥದ್ದನ್ನು ಕೂಡ ನಾವು ನೋಡಬೇಕಿದೆ ಸಿಎಲ್ಪಿ ಸಭೆ ವೀಕ್ಷಕರನ್ನಾಗಿ. ಯಾಕಂದರೆ ಸುರ್ಜೇವಾಲಾ ಹಾಗೆ ಕೆ.ಸಿ. ವೇಣುಗೋಪಾಲ್ ಸದ್ಯದ ಮಟ್ಟಿಗೆ ಹೊರಟಂಥ ರೀತಿಯಾಗಿ ಕಂಡು ಬರ್ತಾ ಇಲ್ಲ. ಆಮೇಲೆ ಇನ್ನೇನು ಭಾಳ ಗೊಂದಲ ಇದ್ದಂಗಿಲ್ಲ. ಯಾಕಂತಾದರೆ ಇದು ಏನು ಆಲ್ ಆಫ್ ಎ ಸಡನ್ ತೆಗೆದುಕೊಂಡಿರುವಂಥ ನಿರ್ಧಾರನೋ ಅಥವಾ ಯಾರಿಗೋ ಸರ್ಪ್ರೈಸೋ ಈ ಥರದ್ದಲ್ಲ. ಇದು ಹೆಚ್ಚು ಕಡಿಮೆ ಒಂದೂವರೆ ವರ್ಷದಿಂದನೂ ಕೂಡ ಈ ಪುಕಾರು ಮತ್ತೊಂದು ಭಾಳ ಜೋರಾಗೇ ಇತ್ತು. ಈಗ ಅದೆಲ್ಲ ಒಂದು ತಾರ್ಕಿಕ ಅಂತ್ಯ ಕಾಣ್ತಾ ಇರುವಂಥ ಸಂದರ್ಭ. ಈ ಕಾರಣಕ್ಕಾಗಿಯೇ ಡಿ.ಕೆ. ಶಿವಕುಮಾರ್ ಅವರ ಹೆಸರನ್ನು ಸಿದ್ದರಾಮಯ್ಯನವರು ಅದನ್ನು ಪ್ರಸ್ತಾವನೆ ಮಾಡ್ತಾರೆ. ಒನ್ ಲೈನ್ ರೆಸೊಲ್ಯೂಷನ್ ರೀತಿಯಾಗಿರುತ್ತೆ ಇದು ಬಹುತೇಕ. ಡಿ.ಕೆ. ಶಿವಕುಮಾರ್ ಅವರನ್ನು ನಾವು ಸಿಎಲ್ಪಿ ನಾಯಕರನ್ನಾಗಿ ಆಯ್ಕೆ ಮಾಡ್ತಾ ಇದ್ದೀವಿ ಅಂತ ಒನ್ ಲೈನ್ ರೆಸೊಲ್ಯೂಷನ್. ಅದಕ್ಕೆ ಶಾಸಕರುಗಳು ಒಪ್ಪಿಗೆಯನ್ನು ಕೊಡ್ತಾರೆ. ಅದಾದ ನಂತರದಲ್ಲಿ ಜಯರಾಮ್ ರಮೇಶ್ ಅವರು ಬಂದಿದ್ದಾರೆ. ನಾವಿಲ್ಲಿ ನೋಡ್ತಾ ಇದ್ದೀವಿ. ಜಯರಾಮ್ ರಮೇಶ್ ಕೂಡ ಈಗ ವಿಧಾನಸೌಧದ ಕಡೆಗೆ ಬರ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ರಾಜ್ಯಸಭಾ ಸದಸ್ಯ, ಆಮೇಲೆ ಕರ್ನಾಟಕದಿಂದ ಆಯ್ಕೆಯಾಗಿ ಹೋಗಿರುವಂಥ ರಾಜ್ಯಸಭಾ ಸದಸ್ಯ. ಬಹುಶಃ ಅವರನ್ನೇ ವೀಕ್ಷಕರನ್ನಾಗಿ ಕಳಿಸ್ಕೊಡ್ಲಾಗಿದೆ ಅಂತ ಕಾಣಿಸುತ್ತೆ, ಹಿರಿಯ ಕಾಂಗ್ರೆಸ್ಸಿಗ. ಆ ಕಾರಣಕ್ಕಾಗಿ ರಾಜ್ಯದ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಒಳ ಹೊರಗನ್ನು ಕೂಡ ತಿಳ್ಕೊಂಡಿರುವಂಥವ್ರು ಕೂಡ ಹೌದು ಜಯರಾಮ್ ರಮೇಶ್ ಅವರು. ನಾನು ಆಗ್ತಾನೆ ಹೇಳಿದಾಗೆ ಕರ್ನಾಟಕವನ್ನು ಪ್ರತಿನಿಧಿಸ್ತಾ ಇರುವಂಥ ರಾಜ್ಯಸಭಾ ಸದಸ್ಯ. ಆ ಕಾರಣಕ್ಕಾಗಿ ಅವರನ್ನೇ ವೀಕ್ಷಕರನ್ನಾಗಿ ಕಳಿಸಿದ್ದಾರೆ ಅಂತ ಕಾಣಿಸುತ್ತೆ. ಸದ್ಯ ಈಗ ಅವರು ಈ ಕಾರ್ಯಕ್ರಮ, ಈಗೇನು ಸಿಎಲ್ಪಿ ಸಭೆ ನಡೆಯುತ್ತೆ ವಿಧಾನಸೌಧದ 3ನೇ ಮಹಡಿ, ಆ ಕಡೆಗೆ ಹೋಗ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಸಭಾಂಗಣದಲ್ಲಿ ನಡೆಯುವಂಥ ಸಿಎಲ್ಪಿ ಸಭೆಗೆ ಜಯರಾಮ್ ರಮೇಶ್ ಈಗ ಸದ್ಯ ಹೊರಟಿದ್ದಾರೆ. ಸೊ ಇಲ್ಲಿ ಹೈಕಮಾಂಡ್ ಕಡೆಯಿಂದ ಏನು ನಿರ್ಧಾರ ಆಗಿದೆ ಅನ್ನೋದನ್ನು ಅವ್ರು ಹೇಳೋರು ಇರ್ತಾರೆ. ಅದಾದ ನಂತರದಲ್ಲಿ ಇಲ್ಲಿ ತೆಗೆದುಕೊಂಡಿರುವಂಥ ನಿರ್ಧಾರವನ್ನು ಸೀದಾ ತೆಗೆದುಕೊಂಡೋಗಿ ಹೈಕಮಾಂಡ್ಗೆ ಮುಟ್ಸೋರಿದ್ದಾರೆ. ಈಗ ಶಾಸಕರುಗಳು ಕೂಡ ಬರ್ತಾ ಇದ್ದಾರೆ. ಅದನ್ನು ಕೂಡ ನೀವಲ್ಲಿ ನೋಡ್ತಾ ಇದ್ದೀರಾ. ಹೌದು, ವಿಧಾನಸೌಧಕ್ಕೆ ಒಬ್ಬೊಬ್ಬರಾಗಿ ಈಗ ಶಾಸಕರುಗಳು ಆಗಮಿಸ್ತಾ ಇದ್ದಾರೆ. ಶಾಸಕಾಂಗ ಪಕ್ಷದ ಸಭೆಗೆ ಶಾಸಕರುಗಳು ಆಗಮಿಸ್ತಾ ಇದ್ದಾರೆ. ಈಗ ಆಲ್ರೆಡಿ ಟಿ.ಬಿ. ಜಯಚಂದ್ರ ಬಂದಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಜಯರಾಮ್ ರಮೇಶ್ ಕೂಡ ಬಂದಿದ್ದಾರೆ, ರಾಜ್ಯಸಭಾ ಸದಸ್ಯ. ಕರ್ನಾಟಕದಿಂದ ಆಯ್ಕೆಯಾಗಿ ಹೋಗಿರುವಂಥ ರಾಜ್ಯಸಭಾ ಸದಸ್ಯ. ಇನ್ನೇನು ಒಂದೂವರೆ ತಿಂಗಳು ಇರಬೇಕು ಅವ್ರ ಟರ್ಮ್ ಅಂತ ಕಾಣಿಸುತ್ತೆ. ಅದರ ಜೊತೆಗೇ ಉಳಿದಂಥ ಶಾಸಕರುಗಳು ಕೂಡ ಈಗ ಒಬ್ಬೊಬ್ಬರಾಗೆ ಬರ್ತಾ ಇದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಆಮೇಲೆ ಇರೋದ್ರಲ್ಲಿ ವಿಷಯ ಅಂತಂದರೆ ಕಾಂಗ್ರೆಸ್ನ ಈ ಥರದ ಸಿಎಲ್ಪಿ ಸಭೆ ಅಥವಾ ಶಾಸಕಾಂಗ ಪಕ್ಷದ ನಾಯಕನನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲೆಲ್ಲ ಈ ಚುನಾವಣೆ ನಡೆಯೋದು, ಅದಾದ ನಂತರದಲ್ಲಿ ಆಯ್ಕೆ ಮಾಡೋದು, ಈ ಥರದ್ದೆಲ್ಲ ಇರ್ತಾ ಇತ್ತು. ಬಟ್ ಈಗ ಅದೇನಿಲ್ಲ ಈ ಬಾರಿ. ಯಾಕಂದರೆ ಹೈಕಮಾಂಡ್ ಕಡೆಯಿಂದನೇ ಏನು ಹೆಸರು ಬಂದಿದೆಯೋ ಅದರ ಪ್ರಕಾರವಾಗಿ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಈಗ ವಿಧಾನಸೌಧದ ಕಡೆಗೆ ಮೆಟ್ಟಿಲುಗಳನ್ನು ಹತ್ತು ಹೋಗ್ತಾ ಇರುವಂಥದ್ದನ್ನು ನೀವಲ್ಲಿ ನೋಡ್ತಾ ಇದ್ದೀರಾ. ಆನೇಕಲ್ ಶಿವಣ್ಣ ಸೇರಿದಂಗೆ ಕೆಲ ಶಾಸಕರುಗಳೆಲ್ಲ ಅವರನ್ನು ಈಗ ಹಿಂಬಾಲಿಸ್ಕೊಂಡು ಹೋಗ್ತಾ ಇರುವಂಥದ್ದನ್ನು ಕೂಡ ನೀವಿಲ್ಲಿ ಗಮನಿಸ್ತಾ ಇದ್ದೀರಾ. ಬಹಳ ಪ್ರಮುಖ ಘಟ್ಟ ಈಗ ಡಿ.ಕೆ. ಶಿವಕುಮಾರ್ ಅವರ ರಾಜಕೀಯ ಜೀವನದಲ್ಲಿ. ಈಗ ಅವರು ಈ ಸನ್ನಿವೇಶ ಇದೆಯಲ್ಲ, ಅದು ಯಾಕಂತಂದರೆ ಭಾಳ ನಿರೀಕ್ಷೆಯನ್ನು ಇಟ್ಕೊಂಡಂಥದ್ದು, ಭಾಳ ಪ್ರಯತ್ನಗಳನ್ನು ಅವರು ಪಟ್ಟಂಥದ್ದು, ಭಾಳಷ್ಟು ವರ್ಷಗಳಿಂದ ಅವರು ಹೊಂದಿರುವಂಥ ಒಂದು ಟಾರ್ಗೆಟ್ ಇದು. ಅದು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಅಂಥ ಟಾರ್ಗೆಟನ್ನು ಅವ್ರು ರೀಚ್ ಆಗ್ತಾ ಇರುವಂಥದ್ದಕ್ಕೆ ಒಂದೇ ಒಂದು ಹೆಜ್ಜೆ ಅಂತ ಅಂದರೆ ಅದು ಸಿಎಲ್ಪಿ ಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕನಾಗಿ ಅವರು ಆಯ್ಕೆ ಆಗಬೇಕಾಗಿರುವಂಥದ್ದು. ಇದು ಒಂದು ಕೊನೆಯ ಹೆಜ್ಜೆ ಇದು, ನಾನು ಆಗ್ತಾನೆ ಹೇಳಿದಾಗೆ. ಸೊ ಅಂಥ ಕೊನೆಯ ಪ್ರಕ್ರಿಯೆಯಲ್ಲಿ ಈಗ ಅವರು ಭಾಗಿಯಾಗುವಂಥ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ವಿಧಾನಸೌಧದ ಮೆಟ್ಟಿಲುಗಳನ್ನು ಹತ್ತಿ ಅವರು ಸದ್ಯ ಈಗ 3ನೇ ಮಹಡಿ ಕಡೆಗೆ ಹೋಗ್ತಾ ಇರುವಂಥ ಸನ್ನಿವೇಶವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ.